ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೆಂಗೆ ಓಪನ್ ಮಾಡೋದು? ಅಲ್ಲಿ ಟ್ರಯಾಂಗಲ್ ಶೇಪ್ ಬಟನ್ ಇದೆ ನೋಡಿ, ಅದನ್ನು ಟಚ್ ಮಾಡಿ. ಕೆಳಗಡೆ ಸಂಪೂರ್ಣ ವಿಳಾಸ, ಸಮಯ ಇತ್ಯಾದಿ ವಿವರಗಳು ಅಲ್ಲಿ ನಿಮಗೆ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ತಾವು ಗಮನಿಸಬಹುದು. ಇವತ್ತಿನ ವಿಷಯ ಮತ್ತೆ ರಸಾಯನ ವಾಜೀಕರಣ ಚಿಕಿತ್ಸೆಯಲ್ಲೇ ಒಂದು ಅಂಶವಾಗಿರುವಂತಹ ಸ್ತ್ರೀಯರ ಲೈಂಗಿಕತೆಯ ಬಗ್ಗೆ ಇವತ್ತು ಸವಿಸ್ತಾರವಾದಂತಹ ಎಕ್ಸ್ಪ್ಲನೇಷನ್. ಆಯುರ್ವೇದದ ದೃಷ್ಟಿಕೋನದ ಪ್ರಕಾರ, ಆಯುರ್ವೇದದ ಪರ್ಸ್ಪೆಕ್ಟಿವ್ ನ ಪ್ರಕಾರ. ವೀಕ್ಷಕರೇ, ಅಷ್ಟಾಂಗ ಆಯುರ್ವೇದಗಳಿವೆ. ಆಯುರ್ವೇದದಲ್ಲಿ 8 ಅಂಗಗಳಿವೆ, 8 ಡಿವಿಷನ್ಸ್ ಇದೆ. ಇವತ್ತಿನ ಕಾಲದಲ್ಲಿ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್, ಗೈನಕಾಲಜಿ, ENT, ಸರ್ಜರಿ ಅಂತ ಎಲ್ಲ ಹೆಂಗ್ ಡಿಪಾರ್ಟ್ಮೆಂಟ್ಸ್ ಏನ್ ಮಾಡಿದಾರಲ್ಲ, ಈ ತರದ ಡಿಪಾರ್ಟ್ಮೆಂಟ್ಸ್ ಅನ್ನ ಅವತ್ತಿನ ಕಾಲದಲ್ಲೇ ಮಾಡಿಟ್ಬಿಟ್ಟಿದ್ದಾರೆ. ಇದು ಇವತ್ತಿನ ಒಂದು ಮೆಥಡ್ ಅಲ್ಲ. ಆಕ್ಚುಲಿ ಅಷ್ಟಾಂಗ ಆಯುರ್ವೇದದಲ್ಲಿ ಒಂದು ಅಂಗ, ಅದು ವಾಜೀಕರಣ ಚಿಕಿತ್ಸೆ. ವಾಜಂ ಶುಕ್ರಂ ನವಾಜಂ ಅವಾಜಂ ವಾಜೀಕ್ರಿಯತೆ ಇತಿ ವಾಜೀಕರಣಂ. ಸತಿಪತಿಯರು 100 ಕಾಲ ಲೈಂಗಿಕ ಸುಖವನ್ನ ತಡೆರಹಿತವಾಗಿ, ವಾಜಂ ಕುದುರೆಗಳು ಲೈಂಗಿಕ ಕ್ರಿಯೆಯನ್ನು ನಡೆಸುವುದರಲ್ಲಿ ಸಾಕ್ಷಮ್ಯವು. ಆ ರೀತಿ ಯಾರು ಮಾಡ್ಕೋಬೇಕು, ಯಾವ ರೀತಿ ಆಗಬೇಕು, ಆ ರೀತಿ ಆಗಲಿಕ್ಕೆ ಬೇಕಾಗಿರುವಂತಹ ಔಷಧಿಗಳು, ದಿನಚರಿಗಳು, ಋತುಚರ್ಯಗಳು, ಆಹಾರಗಳು, ವಿಧಿ ವಿಧಾನಗಳು ಎಲ್ಲವನ್ನು ಕೂಡ ಆ ಒಂದು ಅಧ್ಯಾಯದಲ್ಲಿ ಅಷ್ಟಾಂಗರ ಆಯುರ್ವೇದದ ಒಂದು ಕೊನೆಯ ಅಂಗವಾಗಿರುವಂತಹ ವಾಜೀಕರಣ ಚಿಕಿತ್ಸೆಯಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಅದರಲ್ಲೂ ಕೂಡ ನಮ್ಮ ಅಕ್ಕ ತಂಗಿಯರಿಗೆ ಸಂಬಂಧಪಟ್ಟಿರುವಂತಹ ವಿಚಾರ, ಸ್ತ್ರೀಯರಲ್ಲಿ ಲೈಂಗಿಕತೆಯ ಕೊರತೆ. ವೀಕ್ಷಕರೇ, ಪುರುಷರು ಹೆಂಗೋ ಏನೋ ಎಲ್ಲೆಲ್ಲೋ ಏನೇನೋ ಕೇಳ್ಕೊಂಡು ಅದಕ್ಕೆ ಸಮಾಧಾನವನ್ನ ಕಂಡುಕೊಂಡಿರ್ತಾರೆ. ಭಾರತದಂತಹ ಮಡಿವಂತಿಕೆಯ ಸಮಾಜದಲ್ಲಿ ಸ್ತ್ರೀಯರು ಇಂಥ ವಿಷಯಗಳನ್ನ ರಾಜಾರೋಷವಾಗಿ ಎಲ್ಲೂ ಹೇಳ್ಕೊಳಕ್ ಬರಲ್ಲ. ತಂದೆ ತಾಯಿ ಹತ್ರನೂ ಮಾತಾಡಕ್ಕಾಗಲ್ಲ, ಅಕ್ಕ ತಂಗಿಯರ ಹತ್ರನೂ ಮಾತಾಡಕ್ಕಾಗಲ್ಲ, ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಂತೂ ಮುಂಚೆ ಟೀಚರ್ಸ್ ಹತ್ರ ಮಾತಾಡಕ್ಕಾಗಲ್ಲ. ಫ್ರೆಂಡ್ಸ್ಗಳ ಜೊತೆ ಡಿಸ್ಕಷನ್ ಮಾಡ್ತಾರೆ, ಅಲ್ಲಿ ತಪ್ಪು ಗ್ರಹಿಕೆ, ತಪ್ಪು ಮಾಹಿತಿ, ಕದ್ದು ಮುಚ್ಚಿ ಮೊಬೈಲ್ಗಳು ನೆಟ್ಗಳಲ್ಲಿ ನೋಡ್ತಾರೆ. ಅದರಿಂದ ಮತ್ತೆ ಹೇಗೆ ತಪ್ಪು ಮಾಹಿತಿ, ತಪ್ಪು ಗ್ರಹಿಕೆ, ತಪ್ಪು ಚಿಕಿತ್ಸೆ. ಅಕ್ಕ ತಂಗಿಯರೇ, ನಿಮಗೆ ತೊಂದರೆ ಆಗಬಾರದು. ಮಹಿಳೆ ಸಮಾಜ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಮಹಿಳೆ ಆರೋಗ್ಯವಾಗಿರ್ಬೇಕು. ಮಹಿಳೆ ಆರೋಗ್ಯವಾಗಿದ್ರೆ ಮಾತ್ರ ಅವಳು ಆರೋಗ್ಯವಂತ ಮಗುವಿಗೆ ಜನಿಸ್ಲಿಕ್ಕೆ ಸಾಧ್ಯ. ಆರೋಗ್ಯವಂತ ಮಗುವನ್ನೇ ಜನಿಸ್ಲಿಲ್ಲ ಅಂದ್ರೆ ಅವನ ಜೀವನ ಪರ್ಯಂತ ರೋಗಿಯಾಗಿ ಹುಟ್ಟುತ್ತಾನೆ. ಮಗು ಹುಟ್ಟುವಂತಹ ಮಗು ಜೀವನ ಪರ್ಯಂತ ನರಳಬೇಕಾಗ್ತದೆ. ಹಾಗಾಗಿ ಈ ಸಂಸ್ಕಾರಗಳು ಅಂತ ಇದೆ. ಸಂಸ್ಕಾರಗಳು, ಶ್ರೀಮಂತ ಸಂಸ್ಕಾರ, ಶವ ಸಂಸ್ಕಾರ ಇತ್ಯಾದಿ ಸಂಸ್ಕಾರಗಳನ್ನ ಮಾಡಿದಾರಲ್ಲ, ಇಂಥದ್ದು 17 ಸಂಸ್ಕಾರಗಳಿದೆ. 17 ಸಂಸ್ಕಾರಗಳಲ್ಲಿ ಮೊಟ್ಟ ಮೊದಲನೇ ಸಂಸ್ಕಾರ ಯಾವುದು ಗೊತ್ತಾ ವೀಕ್ಷಕರೇ? ಗರ್ಭಾಧಾರಣ ಸಂಸ್ಕಾರ. ಗರ್ಭಾಧಾರಣ ಸಂಸ್ಕಾರ ಅಂತಾನೆ ಅದು ಸಂಸ್ಕಾರ ಇದೆ. ಗರ್ಭವನ್ನ ಧಾರಣೆ ಮಾಡಲಿಕ್ಕೆ ದಿನ, ತಿಥಿ, ಕಾಲ, ವಯಸ್ಸು ಇವೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಬೇಕಾಗ್ತದೆ ವೀಕ್ಷಕರೇ. ಯಾವಾಗಲೂ ನೀವು ಗಂಡ ಹೆಂಡತಿ ಸೇರಿದ್ರಿ, ಯಾವಾಗಲೂ ಧಾರಣೆ ಆಯ್ತು ಅಂದ ಮಾತ್ರಕ್ಕೆ ನಿಮಗೆ ಆರೋಗ್ಯವಂತ ಮಗು ಸಿಕ್ಕಿಬಿಡ್ತದೆ ಅಥವಾ ಗರ್ಭ ಕಟ್ಟಿ ಬಿಡ್ತದೆ, ಅದು ಮಗುವಾಗಿ ಶಿಶುವಾಗಿ ಬೆಳೆದು ಬಿಡ್ತದೆ, ಅದು ಸುಳ್ಳು. ಹಂಗೆಲ್ಲ ಆಗಲ್ಲ. ಇದು ಆಕಸ್ಮಿಕವಾಗಿ ಆಗಬಾರದು. ಇದು ಎವ್ರಿಥಿಂಗ್ ಶುಡ್ ಬಿ ಪ್ಲಾನ್ಡ್. ಅದಕ್ಕೋಸ್ಕರನೇ ಆ ಸಂಸ್ಕಾರ ವಿಧಿಯನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಗರ್ಭಾಧಾರಣ ಸಂಸ್ಕಾರ ಅಂತಂದು. ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡಕ್ ಹೊರಟಿದ್ದೇನೆ. ಅದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಸ್ತ್ರೀಯರಿಗೆ ಲೈಂಗಿಕ ಆಸಕ್ತಿ ಯಾಕೆ ಕೊರತೆ ಆಗ್ತದೆ, ಆಸಕ್ತಿ ಯಾಕೆ ಕಡಿಮೆ ಆಗ್ತದೆ, ಇದರ ಬಗ್ಗೆ ಮಾಹಿತಿ ಇಲ್ಲದೆ ಇರದೆ ಇದಕ್ಕೆ ಮೂಲ ಕಾರಣ. ವೀಕ್ಷಕರೇ, ನೀವು ಕೇಳಿರ್ಬೋದು, ಗಂಡನೂ ಆರೋಗ್ಯವಾಗಿದ್ದಾನೆ, ಹೆಂಡತಿನೂ ಆರೋಗ್ಯವಾಗಿರ್ತಾಳೆ, ಅವನಲ್ಲಿ ಯಾವುದೇ ರೀತಿಯ ವೀರ್ಯಾಣುವಿನ ಕೊರತೆ ಇಲ್ಲ, ಆರೋಗ್ಯವಂತನಾಗಿದ್ದಾನೆ. ಮಹಿಳೆಯಲ್ಲೂ ಕೂಡ ಆಕೆಗೆ ಮುಟ್ಟಿನ ದೋಷ ಆಗಲಿ, ಆ ಥರ ದೋಷ ಆಗಲಿ, ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ನ್ಯೂನತೆಗಳಿಲ್ಲ. ಇಬ್ರು ಹೆಲ್ತಿ ಕಪಲ್ಸ್. ಹಾಗಿದ್ದಲ್ಲೂ ಮಾತ್ರ ಎಲ್ಲ ರಿಪೋರ್ಟ್ ಗಂಡಂದು ನಾರ್ಮಲ್ ಇದೆ, ಹೆಂಡತಿದು ನಾರ್ಮಲ್ ಇದೆ. ಹಾಗಿದ್ರೂ ಕೂಡ ಗರ್ಭಧಾರಣೆ ಆಗ್ತಾ ಇಲ್ಲ. ಯಾಕೆ? ಯೋಚನೆ ಮಾಡಬೇಕಾಗಿರೋಂಥ ವಿಷಯ. ಡಾಕ್ಟರ್ ಹೇಳ್ತಾರೆ, ಗೈನಕಾಲಜಿಸ್ಟ್ ಹೇಳ್ತಾರೆ, ಎಲ್ಲ ಸರಿ ಇದೆ, ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ, ಆಗುತ್ತೆ, ಹೋಗಿ ಟ್ರೈ ಮಾಡಿ ಆಗುತ್ತೆ ಅಂದ್ರೆ ಏನಾಗುತ್ತಾ?
10 ವರ್ಷ 20 ವರ್ಷ 30 ವರ್ಷ ಆದರೂ ಆಗಲ್ಲ, ಹಾಗೆ ಜೀವನ ಕಳೆದು ಬರ್ತಾರೆ. ಕಾರಣ ಏನು ಗೊತ್ತಾ ವೀಕ್ಷಕರೇ? ಯಾವ ಸಂದರ್ಭದಲ್ಲಿ ಸೇರಬೇಕು ಸತಿಪತಿಯರು, ಯಾವ ಸಂದರ್ಭದಲ್ಲಿ ಸೇರಬಾರದು, ಅದಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಯಲ್ಲಿ ಇಬ್ಬರಿಗೂ ಇರುವಂತಹ ಕೊರತೆ. ಆ ವಿಚಾರವಾಗಿ ನಾನು ಮುಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಸತಿಪತಿಯರು ಯಾವಾಗ ಸೇರಬೇಕು, ಗರ್ಭಧಾನ ಸಂಸ್ಕಾರ ಅಂದರೆ ವಿಧಿ ವಿಧಾನ ಅಂದರೆ ಏನು ಅನ್ನೋದನ್ನ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಮಹಿಳೆಯರಲ್ಲಿ ಲೈಂಗಿಕತೆಯ ಆಸಕ್ತಿಯ ಕೊರತೆ ಆಗೋದು ಹೇಗೆ ಅಂತ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ತಾವು ತಿಳ್ಕೊಂಬಿಡಿ ಫಸ್ಟ್. ಅದರಲ್ಲೂ ಕೂಡ ನಮ್ಮ ಅಕ್ಕ ತಂಗಿಯರು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ನೋಡಿ, ಮಹಿಳೆ ಇದನ್ನ ಒಂದು ಮೈಲಿಗೆ ಅಂತ ಅನ್ಕೊಳ್ತಾಳೆ ಮಡಿವಂತಿಕೆ ಸಮಾಜದಲ್ಲಿ. ಲೈಂಗಿಕತೆ ಖಂಡಿತವಾಗೂ ಮೈಲಿಗೆ ಅಲ್ಲ, ಇದು ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ. ಇದು ಲೈಂಗಿಕತೆ ದಿ ಬೆಸ್ಟ್ ಮೆಂಟಲ್ ರಿಲ್ಯಾಕ್ಸೆಂಟ್ ವೀಕ್ಷಕರೇ. ಇದು ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿರೋದ್ರಿಂದ ಇದ್ರ ಬಗ್ಗೆ ತಾವು ಮನಸ್ಸು ಬಿಚ್ಚಿ ತಮ್ಮ ವೈದ್ಯರ ಹತ್ರ ಡಿಸ್ಕಷನ್ ಮಾಡಬೇಕಾಗ್ತದೆ. ಅಥವಾ ಪುರುಷ ವೈದ್ಯರ ಹತ್ರ ಡಿಸ್ಕಷನ್ ಮಾಡೋಕ್ಕಾಗದಿದ್ರು ಮಹಿಳಾ ವೈದ್ಯರು ಇರ್ತಾರೆ, ಅವ್ರ ಹತ್ರ ನೀವು ಇದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ತಿಳ್ಕೋಬೇಕು. ಯಾಕೆ ಈ ಲೈಂಗಿಕತೆ ಬಗ್ಗೆ ತಾತ್ಸಾರ ಬರ್ತದೆ ಮಹಿಳೆಯರಲ್ಲಿ ಅಂತಂದರೆ, ನೋಡಿ, ಮಹಿಳೆಯರಿಗೆ ಯಾವಾಗ ಇದರ ಬಗ್ಗೆ ಆಸಕ್ತಿ ಇರಲ್ವೋ, ಯಾವಾಗ ಇದರ ಬಗ್ಗೆ ತಾತ್ಸಾರ ಬರ್ತದೋ, ಯಾವಾಗ ಇದರ ಬಗ್ಗೆ ಅಸಹ್ಯಕರ ಭಾವ ಬರ್ತದೋ, ಆವಾಗ ಯೋನಿಯಲ್ಲಿ ಸ್ರವಿಸುವಂತಹ ದ್ರವಿಕೆ ಒಣಗ್ತಾ ಬರ್ತದೆ. ಯಾವಾಗ ಯೋನಿಯಲ್ಲಿ ಸ್ರವಿಸುವಂತಹ ದ್ರವಿಕೆ ಒಣಗ್ತದೆ, ಆ ಒಣಗಿದ ಯೋನಿಯಲ್ಲಿ ನೀವು ಏನಾದರೂ ಸಂವಾಹ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದಲ್ಲಿ, ಯಾವಾಗ ಪುರುಷನ ಶೀಶ್ನ ಫೋರ್ಸ್ಫುಲಿ ಒಳಗಡೆ ತೂರಿಸ್ಲಿಕ್ಕೆ ಪ್ರಯತ್ನ ಪಡ್ತದೆ, ಆವಾಗ ಅಲ್ಲಿ ಎರೋಷನ್ಸ್ ಆಗ್ತದೆ, ಗಾಯಗಳಾಗ್ತವೆ, ಅಲ್ಲಿ ರಕ್ತಸ್ರಾವ ಆಗ್ತದೆ, ಆವಾಗ ನೋವಾಗ್ತದೆ. ನೋವಾದಾಗ ಆ ಥರದ ಒಂದು ಭಯ ಮನಸ್ಸಿನಲ್ಲಿ ನಿಂತು ಬಿಡ್ತದೆ. ಪ್ರತಿ ಸರಿ ನೀವು ಸಂಭೋಗಕ್ಕೆ ತೊಡಗಿದಾಗ ಈ ಥರದ ನೋವು, ಉರಿ ಇತ್ಯಾದಿ ಹಿಂಸೆ. ಕೊನೆಗೆ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ತಾಳೆ ಮಹಿಳೆ, ಇದು ಒಂದು ಹಿಂಸೆಗೆ, ಇದೊಂದು ನೋವಿನ ಒಂದು ಕ್ರಿಯೆ. ಈ ಥರದ ಒಂದು ಫೋಬಿಯಾ ಮೈಂಡ್ನಲ್ಲಿ ಕೂತ್ಕೊಂಡ್ಬಿಡ್ತು ಅಂತಂದರೆ ಅದರ ಬಗ್ಗೆ ಭಯ ಸ್ಟಾರ್ಟ್ ಆಗ್ತದೆ. ಫಸ್ಟು ಅಸಹ್ಯ, ಇದು ಸರಿಯಲ್ಲ, ಇದು ಸಮಾಜ ವಿರೋಧಿ ಅನ್ನುವಂತಹ ಮನೋಭಾವ ಇದ್ದಂಥದ್ದು ನೆಕ್ಸ್ಟ್ ಕನ್ವರ್ಟ್ ಆಗೋದು ಇದು ಒಂದು ಹಿಂಸಾಚಾರ, ಇದು ಕೇವಲ ಪುರುಷನಿಗಷ್ಟೇ ಸುಖ ಕೊಡುವಂಥದ್ದು, ಅವನಿಗೋಸ್ಕರ ನಾನ್ಯಾಕೆ ನೋವನ್ನು ತಿನ್ನಬೇಕು ಅನ್ನೋ ಒಂದು ಮೆಂಟಾಲಿಟಿ ಬಂತು. ಅದೇ ರೀತಿ ಯೋಚನೆ ಮಾಡ್ತಾ ಮೈಂಡ್ ಸೆಟ್ ಹಾಗಾಗ್ಬಿಡ್ತದೆ. ಮೈಂಡ್ ಸೆಟ್ ಹಿಂಗೆ ಆಯ್ತು, ಆಮೇಲೆ ಯೋನಿಯಲ್ಲಿ ಫ್ರಿಜಿಡಿಟಿ ಅಂತ ಹೇಳ್ತೀವಿ, ಡ್ರೈನೆಸ್ ಆಫ್ ವಜೈನ್ ಅಂತ ಹೇಳ್ತೀವಿ. ಯೋನಿಯಲ್ಲಿ ಒಣಗುವುದು, ಅದರಲ್ಲಿ ದ್ರಾವ ಸ್ರವಿಕೆ ಆಗದೇ ಇರೋಂಥದ್ದು, ಇಂತಹ ಸ್ಥಿತಿ ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಇಂಥ ಕಾಯಿಲೆಯಿಂದ ಬಳಲುವಂಥವರಿಗೆ ಆಯುರ್ವೇದದಲ್ಲಿ ಉತ್ತರ ಬಸ್ತಿ ಅಂತ ಹೇಳ್ತೀವಿ. ಉತ್ತರ ಬಸ್ತಿ ಅಂತ ಅಂದ್ರೆ ಏನು ಅಂತಂದು ನಾನು ಕೂಲಂಕುಷವಾಗಿ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಇದು ಒಂದು ಚಿಕಿತ್ಸೆ ಕ್ರಮ. ಈ ತರದ ಚಿಕಿತ್ಸೆಯನ್ನ ಮಾಡಿದ್ದೇ ಆದಲ್ಲಿ ಖಂಡಿತವಾಗೂ ಈಗ ತಾನೇ ಹೇಳಿದ್ನಲ್ಲ, ಈ ತರದ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಮಹಿಳೆಯರಿಗೆ ಸಾಧ್ಯತೆ ಇದೆ. ಗರ್ಭಧಾನ ಸಂಸ್ಕಾರವನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಆಕೆ ಗರ್ಭ ಆರೋಗ್ಯವಾಗಿದೆಯಾ, ಯೋನಿ ಆರೋಗ್ಯವಾಗಿದೆಯಾ, ಅಥವಾ ಜನರಲೈಸ್ಡ್ ಚೆಕಪ್, ಸಾರ್ವತ್ರಿಕವಾಗಿ ಆರೋಗ್ಯವಾಗಿದ್ದಾಳ, ನೀವು ಎಂಥದ್ದು ರಕ್ತಹೀನತೆಯಿಂದ ಬಳಲ್ತಾ ಇಲ್ವಾ, ಮುಟ್ಟಿನ ದೋಷಗಳಿಲ್ವಾ ಅನ್ನೋದನ್ನೆಲ್ಲದನ್ನು ತಿಳ್ಕೊಂಡ್ಬಿಟ್ಟು ಇದನ್ನೆಲ್ಲದನ್ನು ಕನ್ಸಿಡರ್ ಮಾಡಿಬಿಟ್ಟು ಗರ್ಭಧಾನ ಸಂಸ್ಕಾರವನ್ನ ಮಾಡಿದ್ದೇ ಆದಲ್ಲಿ ಖಂಡಿತವಾಗೂ ಗರ್ಭ ನಿಲ್ತದೆ, ಆರೋಗ್ಯವಾದಂತಹ ಶಿಶುವನ್ನ ಪಡೀಲಿಕ್ಕೆ ಅವಕಾಶ ಇದೆ. ಮತ್ತು ಈ ತರದ ಒಂದು ಲೈಂಗಿಕ ಆಸಕ್ತಿಯ ಕೊರತೆಯಿಂದ ಹೊರಗೆ ಬರಲಿಕ್ಕೆ ಅವಕಾಶ ಇದೆ. ಇದು ಅಷ್ಟೇ ಅಲ್ಲ, ಇನ್ನೂ ಹಲವಾರು ಓರಲ್ ಮೆಡಿಸಿನ್ಸ್, ಆಂತರಿಕ ಪ್ರಯೋಗ ಮಾಡುವಂತಹ ಕೆಲವೊಂದು ಔಷಧಿಗಳು ಕೂಡ ಆಯುರ್ವೇದದಲ್ಲಿ ಲಭ್ಯ, ಮತ್ತು ಯೋನಿಯಲ್ಲಿ ಪ್ರಯೋಗ ಮಾಡುವಂತಹ ಕೆಲವೊಂದು ಔಷಧಿಗಳು ಕೂಡ ಆಯುರ್ವೇದದಲ್ಲಿ ಲಭ್ಯ. ಇದರ ಪ್ರಯೋಜನವನ್ನು ನಮ್ಮ ಅಕ್ಕ ತಂಗಿಯರು ತಗೋಬೇಕು. ಯಾವುದೇ ರೀತಿ ಮುಜುಗರಕ್ಕೆ ಈಡಾಗುವಂತಹ ಅವಶ್ಯಕತೆ ಇಲ್ಲ. ನೀವು 100 ಕಾಲ ಪತಿಯೊಂದಿಗೆ ಸುಖವಾಗಿ ಬಾಳಲಿ ಅನ್ನುವುದು ನಮ್ಮ ಆಯುರ್ವೇದ ಸಿದ್ಧಾಂತದ ಉದ್ದೇಶ. ಅದಕ್ಕೋಸ್ಕರನೇ ಅಷ್ಟಾಂಗ ಆಯುರ್ವೇದದಲ್ಲಿ
ಸ್ತ್ರೀ ರೋಗ ಅನ್ನುವ ಒಂದು ಬ್ರ್ಯಾಂಚೇ ಮಾಡಿದ್ದಾರೆ. ಅದರ ಪ್ರಕಾರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ಮಾತಾಡ್ತೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.